ರಕ್ಷಾ, ಬಟ್ಟೆ ಅಂಗಡಿದು ಎಷ್ಟಾಯ್ತು ಖರ್ಚು? 1,37,000 ಅಪ್ಪ. ಮಾಧವ, ಫೋಟೋಶೂಟ್ದು ಎಷ್ಟಾಯ್ತಪ್ಪ? ಅಪ್ಪ 45,000 ಖರ್ಚಾಗಿದೆ. 45,000ನ? ಹೌದಪ್ಪ, ಅವರು 60,000 ಅಂತ ಹೇಳ್ತಿದ್ರು. ಹೌದಮ್ಮ, ಒಂದ್ 5 ನಿಮಿಷ ಒಳಗ್ ಕೂತ್ ಹೋಗಮ್ಮ. 5 ನಿಮಿಷ ನನ್ ಜೊತೆ ಮಾತಾಡ್ ಹೋಗಮ್ಮ. ಈಗ್ಲೇ ನನ್ಗೆ ಉಸಿರು ಕಟ್ತಾ ಇದೆ. ಆದ್ರೂ ಇಲ್ಲಿವರೆಗೂ ಯಾಕೆ ಬಂದೆ ಗೊತ್ತಾ? ಇವ್ರಪ್ಪ ಈ ಒಡವೆಗಳನ್ನ ನೋಡಿ ಮಗಳನ್ನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಆದ್ರೆ ಅದು ನನಗಿಷ್ಟ ಆಗಲ್ಲ. ಅದಕ್ಕೆ ಇವಳಿಗೆ ಸಂಬಂಧಪಟ್ಟ ವಸ್ತು ಯಾವುದು ನಮ್ಮ ಮನೇಲಿ ಇರಬಾರ್ದು. ಇವಳ ಸಹವಾಸನೂ ನಮಗ್ ಬೇಡ ಅಂತ ಇದನ್ನ ಕೊಟ್ಟು ಹೋಗೋಕೆ ಅಂತ ಬಂದೆ. ಅಮ್ಮ, ನನ್ಗಿದ್ಯಾವ್ದು ಬೇಡ, ತಗೊಂಡು ಹೋಗಮ್ಮ. ಇದನ್ನ ನೀನೇ ಇಟ್ಕೋ. ಇಂಥ ಮನೆಯಲ್ಲಿ ಇದೆಯಲ್ಲ, ಮುಂದೆ ನಿನ್ ಕಷ್ಟಕ್ಕಾಗುತ್ತೆ. ಬರ್ತೀನಿ. ಅಮ್ಮ ಅಮ್ಮ, ನಿಂತ್ಕಮ್ಮ ನಿಂತ್ಕಮ್ಮ, ನನ್ ಮಾತ್ ಕೇಳಮ್ಮ. ಅಣ್ಣ ಆಟೋ ನಿಲ್ಸಿ. ಅಮ್ಮ, ನನ್ ಮಾತ್ ಕೇಳಿ ಅಮ್ಮ. ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಿ ಅಮ್ಮ. ಅಮ್ಮ ಅಮ್ಮ. ಅಮ್ಮ, ನನ್ ಮಾತ್ ಕೇಳಿದ್ರೆ ಹೋದ್ರು. ಅಮ್ಮ ಅಮ್ಮ ಕಣೋ, ಅಮ್ಮ ಇಲ್ಲಿವರೆಗೂ ಬಂದು ನನ್ನ ಹತ್ರ ಮಾತಾಡ್ಲಿಲ್ಲ ಕಣೋ. ಅಮ್ಮ ಅಮ್ಮ. ಸಮಾಧಾನ ಮಾಡ್ಕೊ. ಅಟ್ಲೀಸ್ಟ್ ನಿಮ್ಮಮ್ಮ ಇಷ್ಟು ದೂರ ಬಂದ್ರಲ್ಲ ಅಂತ ಖುಷಿ ಪಡು. ಅಳ್ಬೇಡ ಕಣೆ. ಹೌದು ಮೀನಾ, ನೋಡ್ತಾ ಇರು, ಕ್ರಮೇಣ ಅಮ್ಮನ್ಗೆ ಆಸಿಟ್ಟು ಕಮ್ಮಿ ಆಗಿ ನಿಮ್ ಮೇಲೆ ಪ್ರೀತಿ ಬರುತ್ತೆ ಕಣೆ. ರಿಜಾ, ಮೀನಾ, ಅಳ್ತಾ ಇದ್ಯಾ? ಯಾಕಮ್ಮ, ಏನಾಯ್ತು? ಅಪ್ಪ, ಅದು ಮೀನಾ ಅವ್ರ ಅಮ್ಮ ಬಂದಿದ್ರು. ಅವ್ರು ಬಂದಿದ್ದು ಮೀನಾನ ಮಾತಾಡ್ಸ್ಕೊಂಡು ಹೋದಕ್ಕಲ್ಲ, ಅವಳಿಗೆ ಸೇರ್ಬೇಕಾಗಿರೋ ಒಡವೆ ಕೊಟ್ಟೋಗೋದಕ್ಕೆ. ಅದಕ್ಕೆ ಅವಳಿಗೆ ಹರ್ಟ್ ಆಗಿದೆ. ಅಯ್ಯೋ ದೇವ್ರೆ, ನಾನು ಸ್ನಾನ ಮಾಡ್ಕೊಂಡ್ ಬರೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತಾ? ಹೌದು ರೀ, ಅವರು ಮನೆ ಒಳಗೂ ಬರ್ಲಿಲ್ಲ, ಬಾಗ್ಲಿಂದ ಹಾಗೆ ಹೊರಟ್ಬಿಟ್ರು. ಅಮ್ಮ ನನ್ನ ಪ್ರೀತಿಯಿಂದ ಒಂದೇ ಒಂದ್ಸಲ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೆ ಮಾವ. ಆದ್ರೆ ನನ್ ಮುಖ ನೋಡಕ್ಕೂ ಇಷ್ಟಪಡ್ದೆ ಒಡವೆನ್ ಕೊಟ್ಟು ಹೋಗ್ಬಿಟ್ರು ಮಾವ. ನನಗೆ ಈ ಒಡವೆ ಎಲ್ಲ ಬೇಡ ಮಾವ. ನನಗೆ ಕ್ಷಮೆ ಬೇಕು, ಅವ್ರ ಪ್ರೀತಿ ಬೇಕು. ಆದ್ರೆ ನನ್ಗೆ ಅದೇ ಸಿಗ್ತಾ ಇಲ್ಲ ಮಾವ. ಮೀನಾ, ಎಲ್ಲದಕ್ಕೂ ಸಮಯ ಅಂತ ಒಂದು ಇರುತ್ತಮ್ಮ. ಹೂವು ಅರಳಿ ಕಾಯಾಗಿ ಹಣ್ಣಾಗಿ ಮಾಗಕ್ಕೂ ಒಂದು ಸಮಯ ಅಂತ ಇರುತ್ತಲ್ವಾ? ಇದು ಹಾಗೆ. ಸ್ವಲ್ಪ ತಾಳ್ಮೆ ಇರ್ಲಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಕೇಶವನ್ನ ಒಪ್ಕೊಳ್ಳೋ ಸಮಯ ಬಂದೇ ಬರುತ್ತೆ. ನಾನ್ ನಿನ್ನ ಹತ್ರ ಕೇಶವನ ಹತ್ರ ಮಾತಾಡ್ತಾ ಇರ್ಲಿಲ್ಲ. ನಿಮ್ ಮದ್ವೆನ ನಾನು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಕ್ರಮೇಣ ನನ್ನ ಅಭಿಪ್ರಾಯ ಬದಲಾಯಿಸ್ಕೊಳ್ಳಿಲ್ವಾ? ನಾನು ನಿಮ್ಮನ್ನು ಮಾತಾಡಿಸ್ಲಿಲ್ವಾ? ನಾನು ನನ್ನ ಅಭಿಪ್ರಾಯ ಬದಲಾಯಿಸ್ಕೊಂಡ ಹಾಗೆ ನಿಮ್ಮ ಅಪ್ಪ ಅಮ್ಮನೂ ಅವರ ಅಭಿಪ್ರಾಯ ಬದಲಾಯಿಸ್ಕೋತಾರೆ. ಅಲ್ಲಿ ತನಕ ಕಾಯ್ಬೇಕಮ್ಮ. ಹೌದು ಮೀನಾ, ಅತ್ತೆ ಮಾವ ಖುಷಿ ಖುಷಿಲಿ ನಮ್ಮ ಮನೆಗೆ ಬರೋ ದಿನ ಬಂದೇ ಬರುತ್ತೆ. ಮೀನಾ, ಮನೆ ಸೊಸೆ ಅಂದ್ರು ಆಳ್ಬಾರ್ದಮ್ಮ. ಮನೆಗೆ ಶ್ರೇಯಸ್ಸಲ್ಲ, ನಗ್ನಾಗ್ತಾ ಇರ್ಬೇಕು. ಗಿರಿಜಾ, ನಾ ಅಂಗಡಿ ಹೋಗ್ಬರ್ತೀನಿ. ಹಾಗೆ ನಿನ್ನೆ ನಾವು ಪಟ್ಟಿ ಮಾಡಿದ್ವಲ್ಲ, ಪೂಜೆ ಸಾಮಗ್ರಿ ಬೇಕು ಅಂತ, ಅದ್ ಮರಿಬೇಡಿ. ಹಾ, ಚೀಟಿ ಇಲ್ಲೇ ಇದೆ, ನಾ ಬರ್ತಾ ತಗೊಂಡ್ಬರ್ತೀನಿ. ಬರ್ತೀನಿ.
ಅಪ್ಪ ನಾನು ಬರ್ತೀನಿ. ಬೇಗ ಬಾರೋ. ಮೀನಾ, ಮತ್ತೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಳ್ಬೇಡ ಪ್ಲೀಸ್. ಇಲ್ಲಿ ಒಂದ್ಸಲ ನಗು. ಈಗ ನೀನ್ ಸರಿಯಾಗಿ ನಗ್ಲಿಲ್ಲ ಅಂದ್ರೆ ವೀಣಾ ಆಂಟಿ ಮನೆ ಕರ್ಕೊಂಡೋಗಿ ಗಟ್ಟಿ ಹಾಲಿನ ಕಾಫಿ ಕೊಡಿಸ್ಬಿಡ್ತೀನಿ. ನೋಡು, ನಗ್ತಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನನ್ ಮುದ್ದು. ನಿನ್ನ ಅಮ್ಮ ಸಾರಿ, ನೀವಿಲ್ಲ ಇದ್ದೀರಲ್ಲ. ಅಪ್ಪ ಬಂದೆ. ರಕ್ಷಾ, ಬಟ್ಟೆ ಅಂಗಡಿದು ಎಷ್ಟಾಯ್ತು ಖರ್ಚು? 1,37,000 ಅಪ್ಪ. ಮಾಧವ, ಫೋಟೋಶೂಟ್ದು ಎಷ್ಟಾಯ್ತಪ್ಪ? ಅಪ್ಪ 45,000 ಖರ್ಚಾಗಿದೆ. 45,000ನ? ಹೌದಪ್ಪ. ಅವರು 60,000 ಅಂತ ಹೇಳ್ತಿದ್ರು. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಹಾಗಾಗಿ 45 ತನಕ ಬಂದಿದ್ದಾರೆ. ರೀ, ಚೌಲ್ಟ್ರಿದು ವಿಚಾರಿಸ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ಹೇಳಿದ್ರು ರೀ? ಚೌಟ್ರಿದು 2-2.5 ಲಕ್ಷ ಆಗುತ್ತೆ ಗಿರಿಜಾ. ಮಗಳೇ, ಅದೊಂದು ಬರ್ಕೊಮ್ಮ. ಮಂಗಳಸೂತ್ರದ್ದು 4.5 ಲಕ್ಷ ಆಗುತ್ತೆ. ಡೆಕೋರೇಷನ್ದು ನಾವೇ ಒಪ್ಕೊಂಡಿದ್ದೀವಲ್ಲ, ಅದ್ರದ್ದು ಹೆಚ್ಚು ಕಮ್ಮಿ 1 ಲಕ್ಷ ಆಗ್ಬೋದು. ನೋಡೋಣ, ಕಮ್ಮಿ ಮಾಡ್ಸೋಕ್ಕಾಗತ್ತಾ ನೋಡ್ತೀನಿ. ಅದನ್ನು ಬರ್ಕೋ ರಕ್ಷಾ. ಅಪ್ಪ, ಇದನ್ನೆಲ್ಲ ಬಿಟ್ಟು ಇನ್ನೂ ಖರ್ಚಿರತ್ತಲ್ವಾಪ? ಹೌದು ಕಣೋ, ಅದಕ್ಕೆಲ್ಲ ಒಂದು 50,000 ಎತ್ತಿಟ್ಟಿದ್ದೀನಿ. ಹಾಗಲ್ಲಪ್ಪ, ಇದೆಲ್ಲ ನಮಗೆ ಕಣ್ಣು ಕಾಣಿಸ್ತಿರೋ ಖರ್ಚುಗಳು, ಲೆಕ್ಕಕ್ಕೆ ಸಿಗೋವಂಥದ್ದು. ಆದರೆ ಲೆಕ್ಕಕ್ಕೆ ಸಿಗದಿರೋ ಅಂಥ ಖರ್ಚು ಇನ್ನೂ ಇರುತ್ತಲ್ವಾ? ಅದಕ್ಕೆ 50,000 ಸಾಲಲ್ಲ ಅಪ್ಪ. ಅದು ನಿಜನೇ. ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಎತ್ತಿಡ್ಬೇಕಲ್ವಾ? ಮಗು, ಒಟ್ಟು ಎಷ್ಟಾಯ್ತು ನೋಡಿಲ್ಲ? ಅಪ್ಪ, ಒಟ್ಟು 9,60,000 ಬರ್ತಿದ್ಯಪ್ಪ. ಏನು, 9,60,000? ಅಯ್ಯೋ ದೇವ್ರೆ ರೀ, ಖರ್ಚೆಲ್ಲ ಈಗಲೇ ಇಷ್ಟೊಂದು ಆಗೋಗಿದೆ? ಹೌದು ಗಿರಿಜಾ, ಬಂಗಾರದ ರೇಟು ಗಗನಕ್ಕೇರಿದೆ. ನಾ ಅನ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿನೇ ಆಗ್ತಾ ಇದೆ. ಅಪ್ಪ, ನಿಮಗೆ ತುಂಬ ಹೊರೆ ಆಗ್ತಿದ್ಯಾಪ್ಪ? ಅದಕ್ಕೆ ಹೇಳದತ್ತೆ, ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜು ಕಷ್ಟ. ಲವ್ ಮ್ಯಾರೇಜ್ ಆದ್ರೆ ಖರ್ಚು ಕಮ್ಮಿ, ಆಮೇಲೆ ಸಾಲ ತೀರ್ಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ನೀವೇನ್ ಹೇಳ್ತೀರಾ ಮಾವ? ಸುಮ್ಮನೆ ಯಾಕೆ ಆ ಮಾತು? ಅಯ್ಯೋ ಅತ್ತೆ, ನಾನು ಇರೋದನ್ನೇ ಹೇಳದ್ನಪ್ಪ. ಈಗ ನೋಡಿ, ನಂದು ಕೇಶವನ್ ಮದ್ವೆ, ವಲ್ಲಭಂದು ಅಮೂಲ್ಯನ್ ಮದ್ವೆ, ಅದೆಲ್ಲ ಖರ್ಚೇ ಇರ್ಲಿಲ್ಲ ಗೊತ್ತಾ? ಸಾರಿ ಮಾವ, ಅದು ನೀವ್ ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ನಿಮ್ ಮೂಡ್ನ ತಿಳಿ ಮಾಡೋಣ ಅಂತ ಸ್ವಲ್ಪ ಕಾಮಿಡಿ ಮಾಡಿದೆ. ಸಾರಿ ಮಾವ. ಹೌದು ಮೀನಾ, ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡೋದು ತುಂಬಾನೇ ಕಷ್ಟ, ಖರ್ಚು ಜಾಸ್ತಿನೇ. ಆದ್ರೂ ಮೀನಾ, ಖರ್ಚು ಎಷ್ಟೇ ಆದ್ರೂ 2 ಕುಟುಂಬಗಳು ಸೇರಿ ಪ್ರೀತಿಯಿಂದ ಮಾಡೋ ಮದುವೆ ಅದೇ ಚಂದ ಅಲ್ವಮ್ಮ? ಅದೆಲ್ಲ ಸರಿ ರೀ, ಆದ್ರೆ ಈಗ ಇಷ್ಟೊಂದು ದುಡ್ಡನ್ನ ಹೇಗೆ ಹೊಂದ್ಸೋದು? ಕಾಫಿ. ಏ ಅಕ್ಕ, ಏನಾಯ್ತ ನಿಂಗೆ? ಯಾಕೆ ಹೆಂಗ್ ಕೂತಿದ್ಯಾ? ಏನೂ ಇಲ್ಲ ಪ್ರಿಯಾ, ನಿನ್ನ ಮದ್ವೆ ಕಣೆ, ಸ್ವಲ್ಪನಾದ್ರೂ ಖುಷಿಯಾಗಿ ಕಳಕಳಿಯಾಗಿರೆ. ನಾನಾಗಿದ್ರೆ ಖುಷಿಲಿ ಕುಂಟೆ ಬಿಲ್ಲೆ ಆಡ್ಕೊಂಡೇ ಇರ್ತಿದ್ದೆ. ಅಮ್ಮ, ಮಾಧವ್ ಅವ್ರ ಮನೆಯವರು ತುಂಬಾ ಒಳ್ಳೆ ಜನ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಯಾರು ಸಂಬಂಧಿಕರಿಲ್ಲ, ಸಾಲ ಗೀಲ ಮಾಡಿ ಒಡವೆ ಮಾಡ್ಸಕ್ ಆಗಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳಿದ್ರೆ
ಅವ್ರೇನು ಅನ್ಕೊಳಲ್ಲ ಅಮ್ಮ. ನಾವೇನೋ ದೊಡ್ಡ ಜನ ಅಂತ ಅವ್ರು ನಮ್ಮ ಸಂಬಂಧ ಒಪ್ಕೊಂಡಿಲ್ಲ ಅಮ್ಮ. ಸತ್ಯ ಹೇಳ್ಬಿಡೋಣ ಅಮ್ಮ, ಅವಾಗ ಯಾವ ಟೆನ್ಷನ್ ಇರಲ್ಲ. ಏನೇ ನಿನ್ಗೆ ಈ ಮದ್ವೆ ಕ್ಯಾನ್ಸಲ್ ಆಗ್ಬೇಕು ಅಂತ ಆಸೆನಾ ಏನು? ಊರವ್ರೆಲ್ಲ ಇವಳ ಜಾತಕ ಸರಿ ಇಲ್ಲ, ಅದಕ್ಕೆ ತವ್ರ ಮನೇಲಿ ಕೂತಿದ್ದಾಳೆ ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡು ನಮ್ಮಿಬ್ರು ಹೊಟ್ಟೆ ಕೊತ 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 ಅಂತ ಉರಿತಿರ್ಲಿ, ಅವಾಗ ನಿಂಗ್ ಸಮಾಧಾನ ಅಲ್ಲ? ಅಮ್ಮ, ಈ ತರ ಕಾರಣಕ್ಕೆಲ್ಲ ಮದ್ವೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಜನ ಅಲ್ಲ ಅವರು. ಸಾಕ್ ಸುಮ್ನಿರೆ. ಇಷ್ಟು ದಿನ ನಾವ್ ಹೇಳಿದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಈ ಸಂಬಂಧ ಖಂಡಿತ ಮುಂದುವರಿಯಲ್ಲ ಕಣೆ ದಡ್ಡಿ. ಕಲ್ಲಿಂದ ಕಟ್ಟೋ ಮನೆ ಶಾಶ್ವತನೇ ಹೊರತು ಸುಳ್ಳಿಂದ ಕಟ್ಟೋ ಮನೆ ಅಲ್ಲ. ಅಮ್ಮ, ಅಕ್ಕ ಇದ್ನೇ ನಿಂಗೆ ಹೇಳಿದ್ದು, ಸುಳ್ಳು ಹೇಳ್ಬೇಡ ಸಮಸ್ಯೆ ಆಗುತ್ತೆ ಅಂತ. ಹೇಯ್, ಸುಳ್ಳು ಹೇಳಿದ್ರೆ ಸಮಸ್ಯೆ ಅಲ್ವೇ? ಸುಳ್ಳು ಹೇಳಿದ್ ಗೊತ್ತಾದ್ರೆ ಸಮಸ್ಯೆ. ಗೊತ್ತಾಗದೇ ಇರೋ ನೋಡ್ಕೊಳ್ಳೋದಕ್ಕೆ ನಾನು ನಿಮ್ಮಪ್ಪ ಇದೀವಿ. ನೀವಿಬ್ರು ಯಾಕೆ ತಲೆ ಕೆಡ್ಸ್ಕೊತೀರಾ? ಸುಮ್ನೆ ಇರ್ರೆ. ಅಮ್ಮ, ಬೇರೆದೆಲ್ಲ ಬಿಡ್ಬೋದು, ಆದ್ರೆ ನೀನು 40,000 ಚಿನ್ನ ಹಾಕಿ ಮಗಳನ್ ಮನೆಗ್ ಕಳಿಸ್ತೀನಿ ಅಂತ ಹೇಳಿದ್ಯಾ. ಅದೆಲ್ಲ ಹೇಗಮ್ಮ ಸಾಧ್ಯ? ನನ್ಗಂತೂ ಅದೇ ಚಿಂತೆ ಆಗೋಗಿದೆ. ನೋಡ್ರಿ ನೋಡ್ರಿ ನಿಮ್ ಮಗಳನ್ನ ಅಳಿಯಂದ್ರ ಜೊತೆ ಫೋನಲ್ಲಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಆರಾಮಕ್ಕಿರೆ ಅಂತಂದ್ರೆ ಇವಳಿಗೆ ಬರೀ 40,000 ಚಿನ್ನದ್ದೇ ಚಿಂತೆ. ಮಗಳೇ, ನಿನ್ಗೆ ಯಾಕಮ್ಮ ಚಿಂತೆ? ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀವಿ, ನೀನ್ ಆರಾಮಾಗಿರು. ಅಪ್ಪ, ನನ್ ಮದ್ವೆಗೋಸ್ಕರ ನೀವ್ ಇಷ್ಟೊಂದು ಒದ್ದಾಡೋದ್ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅಪ್ಪ. ನೋಡ್ ಪ್ರಿಯಾ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಏನೋ ದೇವ್ರ ದಯದಿಂದ ನಾವು ಪಟ್ಟಿರೋ ಪ್ರಯತ್ನದಿಂದ ನಮ್ಗೆ ಈ ಒಳ್ಳೆ ಸಂಬಂಧ ಸಿಕ್ಕಿದೆ. ಸಿಕ್ಕಿದ್ದೆ ಸೀರುಂಡೆ ಅಂತ ಬಾಯಿಗೆ ಹಾಕೊಂಡು ಹೋಗ್ತಿರ್ಬೇಕು. ನೀವೇನ್ರಿ ಹಾಕೂತಿದ್ದೀರಾ? ನಮ್ಮ ಹತ್ರ ಇವಾಗ ಟೈಮ್ ಇಲ್ಲ, ಆದಷ್ಟು ಬೇಗ ಲಕ್ಷ್ಮಿನ ಹೊಲಿಸ್ಕೊಳ್ಳಿ. ಲಕ್ಷ್ಮಿನ? ಯಾವ ಲಕ್ಷ್ಮಿ? ಹೇ, ಕಟ್ಕೊಂಡಿರೋ ಹೆಂಡತಿ ನೀನಿರ್ಬೇಕಾದ್ರೆ ಇನ್ನೊಬ್ಳು ಯಾಕೆ ಬಿಡೆ? ತೆಗೆದು ಮುಟ್ಟದ ಅಂದ್ರೆ ತಲೆ 2 ಹೋಳಾಗ್ಬಿಡ್ಬೇಕು. ಲಕ್ಷ್ಮಿ ಅಂತ ಲಕ್ಷ್ಮಿ, ಆ ಲಕ್ಷ್ಮಿ ಅಲ್ಲ, ಈ ಲಕ್ಷ್ಮಿ. ಓ, ದುಡ್ಡ? ಯಾರತ್ರನೂ ಬಡ್ಡಿಗೆ ದುಡ್ಡು ಹೇಳಿದೀನಿ ಅಂತ ಹೇಳಿದ್ರಲ್ಲ, ವ್ಯವಸ್ಥೆ ಆಗಿದ್ಯಾ ಕೇಳಿ ಹೋಗಿ. ಹೋಗ್ರಿ. ಹೋಗ್ತಿದ್ದೀರೇ? ಎದ್ ಬಾ, ನೀನು ಅಡಿಗೆಗೆ ಸಹಾಯ ಮಾಡು. ನಾನಾ? ನೀನೇ ಬಾ.